ಸರ್ ಜನ ರೆಸ್ಪಾನ್ಸ್ ನೋಡ್ತಾ ಇದ್ದೀರಾ, ಅಬ್ಬರ ಆಗ್ಬಿಟ್ಟಿದೆ. ನಾವು ಅನ್ಕೊಂಡಲ್ಲ ಈ ತರ ಈ ಮಟ್ಟಕ್ಕೆ ಹೋಗೋದು ಅಂತ. ಜನ ಇದು ಕ್ಯೂ ಅಲ್ಲಿ ನಿಂತಿದ್ದಾರೆ. ಇವಾಗ್ಲೂ ಒಂದು ಹೊಸ ಆರ್ಟಿಸ್ಟ್ಗೆ ಇಷ್ಟು ರೆಸ್ಪಾನ್ಸ್. ಇನ್ನೊಂದು ಈ ಫಸ್ಟ್ ಶೋ ಹೌಸ್ಫುಲ್ ಆಯ್ತು, ಈ ಶೋನ ಹೌಸ್ಫುಲ್ ಆಗ್ಬಿಟ್ಟಿದೆ. ದೇವರು ಕಳೆದ ನಾನು ಹೇಳ್ದಂಗೆ ಅವ್ರು ನಮ್ ಕೈ ಹಿಡಿತಾ ಇದಾರೆ. ಎಲ್ಲ ಕನ್ನಡ ಜನ ಈ ಸಿನಿಮಾ ಬಂದು ನೋಡ್ಬೇಕು. ಒಂದು ವಿಭಿನ್ನವಾದ ಸಬ್ಜೆಕ್ಟ್ ಇದು. ಬನ್ನಿ ಆರೈಸಿ, ನಮ್ಮ ಕನ್ನಡವನ್ನು ಉಳಿಸಿ. ಒಳ್ಳೆ ಸಬ್ಜೆಕ್ಟ್ ಇದೆ, ಒಳ್ಳೆ ನಮ್ಮ ಡೈರೆಕ್ಟರ್ ಒಳ್ಳೆ ಕೆಲಸ ಮಾಡಿದ್ದಾರೆ, ನಮ್ಮ ಪ್ರೊಡ್ಯೂಸರ್ ಗೊತ್ತು ನಿಮ್ಗೆ. ಎಲ್ಲರೂ ಸಪೋರ್ಟ್ ಮಾಡಿ. ಕರ್ನಾಟಕ ಮಾತೆಗೆ ಜೈ. ಸರ್ ಪ್ರಿಪರೇಷನ್ಸ್ ಟೋಟಲ್ ಹಿಂಗಿದೀನಲ್ಲ ಇವಾಗ, ಅವಾಗ ಬೇರೆ ತರ, ಆ ಸಿನಿಮಾ ಬೇರೆ ತಾನೆ. ಏನಕ್ಕೆ ಸರ್, ಒಂದು ಸ್ಮಾಲ್ ನಾವು ಕ್ಯಾರೆಕ್ಟರ್, ಒಂದು ಸ್ಮಾಲ್ ಬಿಟ್ಟು ಆ ಕ್ಯಾರೆಕ್ಟರ್ ಅಡಾಪ್ಟ್ ಆಗ್ಬೇಕು. ಆಗಿಲ್ಲ ನಾವು ಆಕ್ಟಿಂಗ್ ಮಾಡಬಾರ್ದು. ನಾನು ಆ ಕ್ಯಾರೆಕ್ಟರ್ ಫುಲ್ ಆಗಿ ಮಾಡ್ಬೇಕು ಅಡಾಪ್ಟ್. ನಮ್ಮ ಡೈರೆಕ್ಷನ್ ಅವ್ರು ಹೇಳೋ ಒಂದು ಶೀಳೆ, ನಾವು ಆಗಿರೋ ಪ್ರಿಪರೇಷನ್ಸ್ ಬ್ಯೂಟಿಫುಲ್ ಆಗ್ಬಿಡ್ತು. ಅದಕ್ಕೆ ಆ ಕ್ಯಾರೆಕ್ಟರ್ ನೋಡಿ ಸರ್. ಸರ್ ನಡೀತಾ ಇದೆ ಸರ್, ಎಲ್ಲ ನಡೀತಾ ಇದೆ. ಆಚೆ ಬರ್ತಾ ಇಲ್ಲ. ಇವಾಗ ನಿಮ್ಮ ಮಾಧ್ಯಮದವರ ಸ್ವಲ್ಪ ಒಂದೊಂದಾಗಿ ಆಚೆ ಬರ್ತಾ ಇದೆ ಸರ್. ಪ್ರೇಕ್ಷಕ ನಾನು ಹೇಳೋದಂದ್ರೆ, ನಿಮಗೆ ಒಂದು ಮುನ್ನೆಚ್ಚರಿಕೆ. ಇದು ಮುನ್ನೆಚ್ಚರಿಕೆ. ನಾಳೆ ಈ ಸಿನಿಮಾಲಿ ಒಬ್ಬ ಟೀಚರ್ ಏನ್ ಹೇಳ್ತಾನೆ, ನೀವೇನೋ ಸೂಟು ಬುಟ್ ಹಾಕೊಂಡು ಹೋಗಿ ಏನೋ ಎಮ್ಮೆ ಓಡಿಸ್ತೀರ ಅಂತಾನೆ. ಸೊ ಆ ಟೀಚರ್ಗಳಿಗೆಲ್ಲ ಒಂದು ಪಾಠ ಇದು. ಅವ್ರೆಲ್ಲ ಹೇಳ್ಬಾರ್ದಂಗೆ ಎಲ್ಲಾ ಮಕ್ಕಳು ಒಂದೇ, ನಾವು ಒಂದಾಗಿ ಬೆಳಿಬೇಕು ಸರ್. ಇದನ್ನ ನಾವು ಬೇರೆ ತರ ಮಾಡಿದೀವಿ. ನಮ್ಮ ಕನ್ನಡಕ್ಕೆ ಇದು ಬೇಕಾಗಿತ್ತು. ಯಾಕಂದ್ರೆ ನಮ್ಮ ಕನ್ನಡಕ್ಕೆ ಈ ತರ ಒಂದು ಸಬ್ಜೆಕ್ಟ್ ನಮ್ಮ ಜನಕ್ಕೆ ಇದು ತೋರಿಸ್ಬೇಕಿತ್ತು ನಾವು. ಆಮೇಲೆ ವಿಭಿನ್ನವಾಗಿ ನಮ್ಮ ಕಾಲಭೈರವ, ಆ ಶ್ವಾನನ ಪ್ರೀತಿ, ಅದೆಲ್ಲ ನಾವು ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿ ನಮ್ಮ ಕರ್ನಾಟಕದ ನೇಟಿವಿಟಿಗೆ ಅವ್ರು ಮಾಡಿದ್ದಾರೆ ಸರ್. ಅದಕ್ಕೆ ನಾವು ಮಾಡಿದ್ವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತು.